ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಕನ್ನಡಿಗ. ನನ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಇವತ್ತು ಇವತ್ತೊಂದು ಹೊಸ ಬಿಲ್ಡಿಂಗನ್ನು ತೋರಿಸ್ತಾ ಇದ್ದೀನಿ ಅಂದ್ಕೊಳ್ತಾ ಇದ್ದೀರಾ. ಇದು ಕಾಂಗರೂ ಕೇರ್ ವುಮೆನ್ ಆ್ಯಂಡ್ ಚಿಲ್ಡ್ರನ್ ಹಾಸ್ಪಿಟಲ್. ನೀವು ಗೊತ್ತಿರಬಹುದು, ಬೆಂಗಳೂರು ಕಡೆಗೆಲ್ಲ ತುಂಬ ಹೆಸರು ಮಾಡಿರ್ತಕ್ಕಂತಹ ಒಂದು ಮಹಿಳೆಯರ ಮತ್ತು ಮಕ್ಕಳ ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಹಾಸ್ಪಿಟಲ್ ಇದು. ಇದು ಈಗ ನಮ್ಮ ತುಮಕೂರಿನಲ್ಲೂ ಸಹ ಲಭ್ಯವಾಗ್ತಾ ಇದೆ. ಆದಷ್ಟು ಬೇಗ ಇದು ನಮ್ಮ ತುಮಕೂರಿನ ಸುತ್ತಮುತ್ತ ಇರತಕ್ಕಂತಹ ಏನು ಈ ಮಕ್ಕಳಿಗಾಗಿರ್ಬೋದು, ಮಹಿಳೆಯರಿಗಾಗಿರ್ಬೋದು, ಒಂದು ಒಳ್ಳೆಯ ಆರೋಗ್ಯಯುತ ಸೇವೆಯನ್ನು ನೀಡೋದಕ್ಕೆ ಅದು ಸಜ್ಜಾಗ್ತಾ ಇರತಕ್ಕಂಥದ್ದು ಕಾಂಗರೂ ಕೇರ್ ಅಂತಕ್ಕಂಥದ್ದನ್ನ ನೋಡ್ತಾ ಇದ್ದೀರಾ. ಇಲ್ಲಿ ನಮ್ಮ ತುಮಕೂರಿನಲ್ಲಿ ಇದು ಲೊಕೇಟ್ ಆಗಿರತಕ್ಕಂಥದ್ದು ಒಂದು ವಿಶೇಷವಾಗಿ ನಾವು ನೋಡ್ಬೋದಾಗಿದೆ. ಒಂದು ಕ್ರಿಯಾತ್ಮಕವಾಗಿ, ಒಂದು ನಾವೀನ್ಯತೆಯಲ್ಲಿ, ಒಂದು ವಿಶಿಷ್ಟವಾಗಿರ್ತಕ್ಕಂಥ ಆರೋಗ್ಯ ತಪಾಸಣೆ ಒಳಗೊಂಡಿರ್ತಕ್ಕಂಥದ್ದು ಈ ಕಾಂಗರೂ ಕೇರ್. ಅದಕ್ಕೆ ಅದು ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು. ಎಲ್ಲ ನಾರ್ಮಲ್ ಆಸ್ಪತ್ರೆಗಳ ಥರದಲ್ಲಿ ಇದು ಕೇರ್ ಪೇಷಂಟ್ಗಳನ್ನು ಕೇರ್ ಮಾಡೋದಿಲ್ಲ. ಒಂದಿಷ್ಟು ವಿಶೇಷವಾಗಿ ಕ್ರಿಯೇಟಿವ್ ಆಗಿ ಅದು ತನ್ನ ಅನುಭವಗಳನ್ನು ಇಟ್ಕೊಂಡು, ತಜ್ಞರನ್ನು ಇಟ್ಕೊಂಡು, ಒಳ್ಳೊಳ್ಳೆಯ ಡಾಕ್ಟರ್ಗಳನ್ನು ಇಟ್ಕೊಂಡು ಅದು ಪ್ರಾರಂಭ ಆಗಿ ಒಳ್ಳೆಯ ಹೆಸರುಗಳನ್ನು ತಗೊಂಡಿರ್ತಕ್ಕಂಥದ್ದು ದೇಶ ವಿದೇಶಗಳಲ್ಲೆಲ್ಲ. ಅದು ಈಗ ನಮ್ಮ ತುಮಕೂರಿನಲ್ಲೂ ಸಹ ಒಂದು ಬ್ರಾಂಚನ್ನು ಓಪನ್ ಮಾಡ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಇದರ ಹೆಸರು ಕಾಂಗರೂ ಕೇರ್ ಅಂತಕ್ಕಂಥದ್ದು ನೋಡ್ತಾ ಇದ್ದೀರಾ, ಅಲ್ಲಿ ಹೆಸರು ಕಾಣ್ತಾ ಇದೆ. ದೊಡ್ಡ ಬಿಲ್ಡಿಂಗನ್ನು ಅವರಲ್ಲಿ ಪರ್ಚೇಸ್ ಮಾಡಿ ಎಲ್ಲ ಸೆಟಪ್ ಮಾಡ್ತಾ ಇದ್ದಾರೆ. ಇನ್ನೇನು ಓಪನ್ ಆಗುತ್ತೆ ಸದ್ಯದರಲ್ಲೇ, ಒಂದನೇ ತಾರೀಕು ಅಂತ ಹೇಳಿದ್ದಾರೆ. ಬಟ್ ಇನ್ನು ಒಂದು ಸ್ವಲ್ಪ ಕೆಲಸಗಳೆಲ್ಲ ಬಾಕಿ ಇರೋದ್ರಿಂದ ಅದು ಮುಂದುವರಿತಾ ಇದೆ. ಪೂಜೆ ಎಲ್ಲ ಆಗಿದೆ, ಬಟ್ ಇನ್ನು ಡಾಕ್ಟರ್ಸ್ ಎಲ್ಲ ಅಲ್ಲಿ ಅಲರ್ಟ್ ಆಗಿಲ್ಲ, ಅನ್ನು ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ, ಎಲ್ಲ ವರ್ಕ್ ಆಗ್ತಾ ಇದೆ. ಇದು ಎಲ್ಲಿ ಲೊಕೇಟ್ ಆಗಿದೆ ಗೊತ್ತಾ? ನಮ್ಮ ತುಮಕೂರಿನ ಮರಳೂರು ಕೇಳಿದ್ದೀರಾ? ಮರಳೂರು, ಇಲ್ಲಾಂದರೆ ರಿಂಗ್ ರೋಡ್ ಕೇಳಿರ್ತೀರ. ಆ ರಿಂಗ್ ರೋಡ್ ಇದೆಯಲ್ಲ, ಏನು ತುಮಕೂರು ಟು ಬೆಂಗಳೂರು ಹೈವೇಯನ್ನು ಟಚ್ ಆಗುವಂಥ ರಿಂಗ್ ರೋಡು, ಔಟರ್ ರಿಂಗ್ ರೋಡು. ಇಲ್ಲಿ ಮರಳೂರು ಹತ್ರ ಲೊಕೇಟ್ ಆಗಿರ್ತಕ್ಕಂಥದ್ದು ಇದು. ಈ ಜಾಗದಲ್ಲಿ ಮತ್ತೆ ಒಂದು ಆಸ್ಪತ್ರೆ ಇತ್ತು, ಅದು ಕ್ಲೋಸ್ ಆಗಿ ಆ ಬಿಲ್ಡಿಂಗನ್ನು ಇವ್ರು ತೊಗೊಂಡಿದ್ದಾರೆ. ನೋಡಿ, ಇದು ರಿಂಗ್ ರೋಡು ನೀವು ನೋಡ್ತಾ ಇರ್ತಕ್ಕಂಥದ್ದು. ಇದರ ಬಲಭಾಗದಲ್ಲಿ, ಎಡಭಾಗದಲ್ಲಿ ಈ ಕಾಂಗರೂ ಕೇರ್ ಅಂತಕ್ಕಂಥ ಒಂದು ಹಾಸ್ಪಿಟಲ್ಲು ಶುರುವಾಗಿರ್ತಕ್ಕಂಥದ್ದು. ನೋಡಿ, ಅದನ್ನೆಲ್ಲವನ್ನು ರೆಡಿ ಮಾಡ್ತಾ ಇದ್ದಾರೆ ಅವ್ರದ್ದೇ ಇರ್ತಕ್ಕಂಥ ಒಂದು ಡಿಸೈನಲ್ಲಿ. ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಮಕ್ಕಳ ಆರೈಕೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಕಾಂಗರೂ ಒಂದು ಪ್ರಾಣಿ ನೋಡಿರ್ತೀರಲ್ಲ, ಅದರ ಮಗುವನ್ನು ಹೇಗೆ ಸಂರಕ್ಷಣೆ ಮಾಡುತ್ತೆ, ಎದೆನ ಮೇಲೆ ಇಟ್ಕೊಂಡು, ಅದೇ ರೀತಿಯಲ್ಲಿ ಇಲ್ಲಿ ತಂದೆ ತಾಯಿಗಳಿಗೆ ಆ ಒಂದು ಫೀಲಿಂಗನ್ನು ಕೊಡುವ ಮುಖಾಂತರವಾಗಿ ಮಕ್ಕಳು ಚೆನ್ನಾಗಿ ಬೆಳೀತಾರೆ, ಕೌಶಲ್ಯಯುತವಾಗಿ, ಒಂದಿಷ್ಟು ದಷ್ಟಪುಷ್ಟವಾಗಿ, ಯಾವುದೇ ಕಾಯಿಲೆ ಇಲ್ದಂಗೆ, ಚರ್ಮ ರೋಗ ಇಲ್ದಂಗೆ ಬೆಳೀತಾರೆ ಅನ್ನೋ ಒಂದು ಉದ್ದೇಶದಿಂದ ಅವರು ಈ ರೀತಿಯಾಗಿರ್ತಕ್ಕಂತಹ ಒಂದು ವಿಧಾನದಲ್ಲಿ ಮಕ್ಕಳನ್ನ ಬೆಳೆಸೋದಕ್ಕೆ ಹಾಕ್ಕೊಂಡಿರ್ತಕ್ಕಂಥ ಪ್ಲ್ಯಾನ್ಗಳಿದ್ದಾವೆ ಕೆಲವೊಂದೆಲ್ಲ. ಇದು ನಮ್ಮ ಒಂದು ತುಮಕೂರಿನಲ್ಲಿ ಲೊಕೇಟ್ ಆಗ್ತಾ ಇರ್ತಕ್ಕಂಥದ್ದು ಒಂದು ಹೆಮ್ಮೆ ನಮ್ಮದು. ನೋಡಿ, ಇದು ರಿಂಗ್ ರೋಡ್, ಇದು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಇದಕ್ಕೆ ಕುಣಿಗಲ್ ಸರ್ಕಲ್ ಅಂತ ಕರಿತೀವಲ್ಲ ನಾವು, ಕುಣಿಗಲ್ ಸರ್ಕಲ್, ಕುಣಿಗಲ್ ಕಡೆ ಹೋಗ್ತಕ್ಕಂಥ ಅದಕ್ಕೆ ತುಂಬ ಹತ್ತಿರ ಇದೆ. ಒಂದು ವಾಕಬಲ್ ಡಿಸ್ಟೆನ್ಸ್ ಆಗುತ್ತೆ ಅಷ್ಟೇ. ಕುಣಿಗಲ್ ಸರ್ಕಲಿಗೆ ಬಂದರೆ ವಾಕಬಲ್ ಡಿಸ್ಟೆನ್ಸಲ್ಲಿ ಸಿಗುವಂತಹದ್ದು. ಇದನ್ನು ಯಾಕೆ ನಿಮಗೆ ಹೇಳ್ತಾ ಇದ್ದೀನಿ? ಒಂದು, ಇಲ್ಲಿ ಮಹಿಳೆಯರು ಮತ್ತು ಏನು ಪ್ರೆಗ್ನೆನ್ಸಿ ಇರ್ತಕ್ಕಂಥ ಮಹಿಳೆಯರು ಆ ಒಂದು ಕಾಂಗರೂ ಕೇರ್ ಆರೈಕೆಯನ್ನು ಮಾಡಿಸ್ಕೊಳ್ಬೇಕು ಅಂತ ಇವತ್ತೆಲ್ಲ ಅತ್ಯಾಧುನಿಕ ತಂತ್ರಜ್ಞಾನ ಇದು ಕಾಂಗರೂ ಕೇರ್ ಅಂತಕ್ಕಂಥದ್ದು ಒಂದು ವಿಶಿಷ್ಟ ತಂತ್ರಜ್ಞಾನ. ಈ ಥರ ಮಾಡಿಸ್ಕೊಳ್ಬೇಕು, ಕೇರ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು ನಾವುಗಳೆಲ್ಲ, ಈ ಕಡೆ ತುಮಕೂರಿನವರೆಲ್ಲ ಇನ್ನು ಬೇರೆ ಬೇರೆ ಡಿಸ್ಟಿಕ್ಗಳಿಗೆ ಹೋಗ್ಬೇಕಾಗಿತ್ತು. ಈಗ ತುಮಕೂರಿನಲ್ಲೇ ಅದು ಲೊಕೇಟ್ ಆಗಿರ್ತಕ್ಕಂಥದ್ದನ್ನ ನೋಡ್ತಾ ಇದ್ದೀವಿ ನಾವು. ಇನ್ನು ಕರ್ನಾಟಕ ಸುತ್ತಮುತ್ತಲಿಗೆಲ್ಲ, ಜೊತೆಗೆ ತುಮಕೂರಿನ ಸುತ್ತಮುತ್ತಲಿರ್ತಕ್ಕಂಥ ಮಹಿಳೆಯರಿಗೆ, ಮಕ್ಕಳಿಗೆಲ್ಲ ಉಚಿತ ಅಲ್ಲ, ಒಂದು ಉತ್ತಮ ಸೌಲಭ್ಯವನ್ನು ಕೊಡುವಂತಹ ಒಂದು ನಿಟ್ಟಿನಲ್ಲಿ ಇದು ನಮ್ಮ ಕಡೆಗೆ ಬಂದಿದೆ. ಅದು ಒಂದು. ಜೊತೆಗೆ ಇಲ್ಲಿ ಹೆಚ್ಚಿನದಾಗಿ ಗಮನ ಕೊಡಬೇಕಾಗಿರ್ತಕ್ಕಂಥದ್ದು ಏನು ಅಂದರೆ, ಜಾಬ್ಗಳು ಇಲ್ಲಿ ವೇಕೆನ್ಸಿ ಇದ್ದಾವೆ. ಅದು ನಮ್ಮ ಯುವಕರಿಗೆ ಬೇಕಾಗಿರ್ತಕ್ಕಂಥ ಒಂದು ಇನ್ಫಾರ್ಮೇಷನ್ ನಾನು ಕೊಡೋದಕ್ಕೆ ಇವತ್ತು ಈ ವಿಡಿಯೋದಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೋಡಿದ್ದು ಒಳಗಡೆ ಇರ್ತಕ್ಕಂತಹ ಒಂದು ವ್ಯೂ ಕೊಡ್ತಾ ಇದ್ದೀವಿ ನೋಡಿ. ನಾವು ತುಂಬ ಅಚ್ಚುಕಟ್ಟಾಗಿ, ತುಂಬ ಅತ್ಯಾಧುನಿಕವಾಗಿ, ಒಂದು ಸೌಲಭ್ಯಯುತವಾಗಿ ಎಲ್ಲ ಮಾಡ್ತಾ ಇದ್ದಾರೆ. ಇನ್ನೂ ಓಪನ್ ಆಗಿಲ್ಲ, 1ನೇ ತಾರೀಕು ಅಂತ ಹೇಳಿರಷ್ಟೇ. ಬಟ್ 1ನೇ ತಾರೀಕು ಆಗ ಡೌಟ್ ಇದೆ. ಸೆಪ್ಟೆಂಬರ್ 1ನೇ ತಾರೀಕು ಅಂತ ಹೇಳಿದ್ರು, ಪೂಜೆ ಎಲ್ಲ ಆಗಿತ್ತು, ಬಟ್ ಇನ್ನು ಯಾವುದು ಅರೇಂಜ್ಮೆಂಟ್ ಆಗಿಲ್ಲ. ನೋಡೋಣ, ವೇಟ್ ಮಾಡೋಣ. ಜೊತೆಗೆ ಅದಕ್ಕೋಸ್ಕರ ಇಲ್ಲಿ ಅನೇಕ ಜಾಬ್ ವೇಕೆನ್ಸಿಗಳಿದ್ದಾವೆ.
ಜಾಬ್ಗಳು ಅವೈಲೇಬಲ್ ಇದ್ದಾವೆ, ಗೊತ್ತಾಗ್ತಾ ಇದೆಯಾ? ಸೊ ಸುಮಾರು ಜಾಬ್ಗಳೆಲ್ಲ ಅವೈಲೇಬಲ್ ಇರೋ ಕಾರಣದಿಂದ ಸೊ ಅವರು ಇಲ್ಲಿ ಒಂದು ಪೋಸ್ಟನ್ನು ಹಾಕಿದರು. ಅವರು ಆಸ್ಪತ್ರೆಗೆ ಸಂಬಂಧಪಟ್ಟಂಥ ಒಂದು ಪೋಸ್ಟನ್ನು ಹಾಕಿದರು, ಹೈರಿಂಗ್ ಅಂತ. ಸೊ ಅದನ್ನು ನಿಮಗೆ ತಿಳಿಸ್ಬೇಕು ಅನ್ನೋ ಉದ್ದೇಶದಿಂದ ನಾನು ಇದನ್ನು ಹೇಳ್ತಾ ಇರ್ತಕ್ಕಂಥ. ನೋಡಿ, ಇಲ್ಲಿ ಆಂಬುಲೆನ್ಸು ರೆಡಿ ಇದೆ ಆಲ್ರೆಡಿ. ಸೊ ಹೊರಗಡೆ ಇರ್ತಕ್ಕಂಥ ಎಲ್ಲದನ್ನು ನೀಟಾಗಿ ರೆಡಿ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಏನೇನು ಜಾಬ್ಗಳು ಅವೈಲೇಬಲ್ ಇದ್ದಾವೆ ನೋಡೋಣ ಒಂದ್ಸಲಿ. ಇನ್ನು ಹಾಸ್ಪಿಟಲ್ಗೆ ಸಂಬಂಧಪಟ್ಟಂಥ ಏನೇನು ಜಾಬ್ಗಳು ಇರ್ಬೋದು ನೋಡಿ, ಯೋಚನೆ ಮಾಡಿ. ಮೆಡಿಕಲ್ ಸರ್ವೀಸಿಗೆ ಸಂಬಂಧಪಟ್ಟಂಥ ಜಾಬ್ಗಳು ಅವೈಲೇಬಲ್ ಇದ್ದಾವೆ. ನಾನ್ ಮೆಡಿಕಲ್ ಸರ್ವೀಸಿಗೆ ಸಂಬಂಧಪಟ್ಟಂಥವು ಅವೈಲೇಬಲ್ ಇರ್ತಕ್ಕಂಥದ್ದು ಇಲ್ಲಿ. ಸೊ ಅವ್ರದ್ದು ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ, ಇಮೇಲ್ ಐ ಡಿ ID ಕೊಟ್ಟಿದ್ದಾರೆ. ಸೊ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇಮೇಲ್ ಐಡಿಗೆ ನಿಮ್ಮ ರೆಸ್ಯೂಮ್ಗಳನ್ನು ಸೆಂಡ್ ಮಾಡ್ಬೋದು. ಸೊ ಅವ್ರು ಏನು ಮಾಡ್ತಾರೆ, ಹೈರಿಂಗ್ ಮಾಡ್ಕೊತಾರೆ, ನಿಮಗೆ ಕಾಲ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ, ನೀವು ನೋಡ್ಕೊಳ್ಬೋದು. ಡಾಕ್ಟ್ರು ಇಂದ ಹಿಡಿದು ನಾನ್ ಟೆಕ್ನಿಕಲ್ ಅಥವಾ ನಾನ್ ಮೆಡಿಕಲ್ ಅಂತ ಏನು ಕರಿತೀವಿ, ಒಬ್ಬ ಡ್ರೈವರು, ಒಬ್ಬ ನರ್ಸಿಂಗಿಂದ ಹಿಡಿದು ಸಹ ಇಲ್ಲಿ ಎಲ್ಲವೂ ಜಾಬ್ಗಳು ಅವೈಲೇಬಲ್ ಇರ್ತಕ್ಕಂಥದ್ದು. ಲೇಡೀಸಿಗೆ ಜೆಂಟ್ಸಿಗೆ ಇಬ್ಬರಿಗೂ ಸಹ ಜಾಬ್ ವೇಕೆನ್ಸಿಗಳು ಇದ್ದಾವೆ ಇಲ್ಲಿ. ಸೊ ಎಲ್ಲ ಥರದ ಮೆಡಿಕಲ್ ಮತ್ತು ನಾನ್ ಮೆಡಿಕಲ್, ಟೆಕ್ನಿಕಲ್ ಆ್ಯಂಡ್ ನಾನ್ ಟೆಕ್ನಿಕಲ್ ಎರಡೂ ಸಹ ಎಲ್ಲ ಅವೈಲೇಬಲ್ ಇರ್ತಕ್ಕಂಥದ್ದು. ಮೆಡಿಕಲ್ ಆಫೀಸರ್ಸ್ ಬೇಕು, ಜೊತೆಗೆ ಸೀನಿಯರ್ ಆಫೀಸರ್ಸ್ ಬೇಕು, ಡಾಕ್ಟ್ರುಗಳು, ಸೀನಿಯರ್ ಡಾಕ್ಟ್ರು, ಜೂನಿಯರ್ ಡಾಕ್ಟ್ರುಗಳು ಬೇಕು. ಜೊತೆಗೆ ಈ ನಿಟ್ಟಿನಲ್ಲಿ ನರ್ಸಿಂಗ್ ಟೆಕ್ನಿಷಿಯನ್ಗಳು ಬೇಕು, ಬ್ರದರ್ಸ್ಗಳು ಬೇಕು, ರಿಜಿಸ್ಟ್ರೇಷನ್ ನರ್ಸ್ಗಳು ಬೇಕು, ಫಾರ್ಮರ್ಸಿ ಅಸಿಸ್ಟೆಂಟ್ಸ್ಗಳು ಬೇಕು, ಎಕ್ಸ್ರೇ ಟೆಕ್ನಿಷಿಯನ್ಗಳು ಬೇಕು, ಗೊತ್ತಾ, ಕ್ವಾಲಿಟಿ ಸ್ಪೆಷಲಿಸ್ಟ್ಗಳು ಬೇಕು. ಎಲ್ಲ ಥರದ ಜಾಬ್ಗಳು ಸಹ ಇಲ್ಲಿ ಅವೈಲೇಬಲ್ ಇರೋದು. ನೀವು ಅಪ್ಲೈ ಮಾಡಬೇಕಷ್ಟೇ, ಗೊತ್ತಾಯ್ತಾ? ರಿಸೆಪ್ಷನಿಸ್ಟ್ ಅವೈಲೇಬಲ್ ಇದೆ, ಪೇಷಂಟ್ ಕೇರ್ಗಳಿಗೆ ಸಂಬಂಧಪಟ್ಟಂಥವಿದ್ದಾವೆ, ಮೆಡಿಕಲ್ ಅಟೆಂಡೆನ್ಸ್ ಬೇಕಾಗಿರ್ತಕ್ಕಂಥದ್ದು, ಇನ್ಸೂರೆನ್ಸ್ ಡೆಸ್ಕಿಗೆ ಬೇಕಾಗಿದ್ದಾರೆ, ಇನ್ಸೂರೆನ್ಸ್ ಕೋಆರ್ಡಿನೇಟರ್ ಬೇಕು, ಅಕೌಂಟೆಂಟ್ ಬೇಕು, HR ಬೇಕು, ಟೆಕ್ನಿಷಿಯನ್ಗಳು ಬೇಕು, ಡಿಜಿಟಲ್ ಮೀಡಿಯಾಗಳಿಗೆ ಸಂಬಂಧಪಟ್ಟಂಥವ್ರು ಬೇಕು, ಕ್ಯಾಶಿಯರ್ ಬೇಕು, ಡ್ರೈವರು ಸಹ ಬೇಕು, ಆಂಬುಲೆನ್ಸ್ಗಳಿದ್ದಾವೆ ಸಾಕಷ್ಟು, ಡ್ರೈವರ್ಸ್ಗಳು ಬೇಕು. ಈ ಎಲ್ಲ ಥರದ್ದು ಇಲ್ಲಿ ಅವೈಲೇಬಲ್ ಇದೆ. ನೋಡಿ, ಇಲ್ಲಿ ತುಮಕೂರು ಸ್ಮಾರ್ಟ್ ಸಿಟಿಯಲ್ಲಿ ಮರಳೂರು ಅಂತಕ್ಕಂಥ ಒಂದು ಏರಿಯಾ ಬರುತ್ತೆ, ನಿಮಗೆ ಗೊತ್ತಿರ್ಬೋದು. ಸೊ ಅಲ್ಲಿ ಈ ಆಸ್ಪತ್ರೆ ಲೊಕೇಟ್ ಆಗಿರ್ತಕ್ಕಂಥದ್ದು, ಗೊತ್ತಾಗ್ತದೆ ನೋಡಿ. ಇದು ರಿಂಗ್ ರೋಡ್ ಇದು. ಸೊ ಇಲ್ಲಿ ಲೊಕೇಟ್ ಆಗಿರ್ತಕ್ಕಂಥದ್ದು ಈ ಒಂದು ಕಾಂಗರೋ ಕೇರ್ ಅಂತಕ್ಕಂಥ ಹಾಸ್ಪಿಟಲ್, ಗೊತ್ತಾಯ್ತಲ್ಲ. ಇನ್ನು ಲ್ಯಾಬ್ರೇಟ್ರಿ ಬರ್ತಾವಲ್ಲ, ಲ್ಯಾಬ್ರೇಟ್ರಿನಲ್ಲಿ ಟೆಕ್ನಿಷಿಯನ್ಗಳು ಬೇಕು, ಗೊತ್ತಾಯ್ತಲ್ಲ, ನರ್ಸ್ಗಳು ಬೇಕು, ಸೀನಿಯರ್ ನರ್ಸ್ ಬೇಕು, ಜೂನಿಯರ್ ನರ್ಸ್ಗಳು ಬೇಕು, ಬ್ಲಡ್ ಬ್ಯಾಂಕ್ ಬರುತ್ತೆ, ಬ್ಲಡ್ ಬ್ಯಾಂಕಲ್ಲಿ ಕೋಆರ್ಡಿನೇಟರ್ ಬೇಕು. ಸೊ ಈ ಥರನಲ್ಲಿ ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಬೇಕು, ಅಕೌಂಟೆಂಟ್ಗಳು ಬೇಕು, ಸೀನಿಯರ್ ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಬೇಕು, ಕಾಲ್ ಸೆಂಟ್ರಿಗೆ ಬೇಕು, ಸೇಲ್ಸ್ ಮ್ಯಾನೇಜರ್ ಬೇಕು, ಮಾರ್ಕೆಟಿಂಗ್ ಬೇಕು. ಎಲ್ಲ ಥರದ ಜಾಬ್ಗಳು ಇಲ್ಲಿ ಅವೈಲೇಬಲ್ ಇರ್ತಕ್ಕಂಥ ಒಂದು ಒಳ್ಳೆ ಸ್ಯಾಲ್ರಿ ಅಂತ ಕೊಡುತ್ತೆ. ಕ್ವಾಲಿಫಿಕೇಷನ್ ವೈಸು ಇಲ್ಲಿ ಜಾಬ್ಗಳನ್ನು ನೋಡೋದಾದರೆ ಎಲ್ಲ ಥರದ ಡಿಗ್ರಿನವರು ಅಪ್ಲೈ ಮಾಡ್ಬೋದು. ಯಾಕೆಂದರೆ ಹೊಸ ಹಾಸ್ಪಿಟಲ್ ಆಗಿರೋದ್ರಿಂದ ಒಂದು ಎಲ್ಲ ಥರದ ಸೋರ್ಸ್ಗಳು ಅವ್ರಿಗೆ ಬೇಕಾಗ್ತವೆ. ನಾನ್ ಮೆಡಿಕಲ್ಲು ಮತ್ತು ಮೆಡಿಕಲ್ಲು ಎಲ್ಲ ಥರದವರು ಬೇಕು. ಸೊ BA, BCom, MCom, ಅಕೌಂಟೆಂಟು ಎಲ್ಲ ಥರದವರು ಇಲ್ಲಿ ಬೇಕಾಗುವಂಥದ್ದಾಗುತ್ತೆ. ಸೊ ಅದರಿಂದ ಒಂದು ಟ್ರೈ ಮಾಡಿದ್ರೆ ಏನು ತಪ್ಪೇನಿಲ್ಲ. ಸೊ ನೀವು ಇಮೇಲ್ ಮಾಡಿದರೆ ಅವರು ಅದಕ್ಕೆ ರಿಪ್ಲೈಯನ್ನು ಮಾಡ್ತಾರೆ. ಸೊ ಅದರಿಂದ ಈ ತುಮಕೂರು ಸುತ್ತಮುತ್ತ ಇರ್ತಕ್ಕಂಥವ್ರು ಈ ಒಂದು ಜಾಬ್ಗಳನ್ನು ಒಂದು ಪಡ್ಕೊಳ್ಳಿ, ಅನುಕೂಲಗಳನ್ನು ಪಡ್ಕೊಳ್ಳಿ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇರ್ತಕ್ಕಂಥ. ಒಂದು ಒಳ್ಳೆಯ ಸ್ಯಾಲ್ರಿ ಅಂತೂ ಸಿಗುತ್ತೆ. ಒಂದು ಪ್ರತಿಷ್ಠಿತ ಆಸ್ಪತ್ರೆ ಈ ಕಾಂಗರೋ ಕೇರ್ ಆಗಿದೆ. ಒಳ್ಳೆ ಹೆಸರು ಮಾಡಿರ್ತಕ್ಕಂತಹ ಒಂದು ಆಸ್ಪತ್ರೆ ಇದು. ಸೊ ಅದರ ಪಕ್ಕದಲ್ಲಿ ಮಲ್ನಾಡ್ ಡೆಂಟಲ್ ಕೇರು ಸಹ ಇರ್ತಕ್ಕಂಥದ್ದು ನಾವು ನೋಡ್ತೀವಿ. ಸೊ ಅದರಿಂದ ಸೊ ಇದು ಈ ನಿಟ್ಟಿನಲ್ಲಿ ಒಳ್ಳೆಯ ಸ್ಯಾಲ್ರಿಯೂ ಸಹ ಅಲ್ಲಿ ಸಿಗುವಂಥ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ನೀವು ಅಪ್ಲೈ ಮಾಡಿ, ಅದಕ್ಕೆ ಸಂಬಂಧಪಟ್ಟಂತಹ ನಿಮ್ಮ ಕ್ವಾಲಿಫಿಕೇಷನ್ ಇದ್ದರೆ ಗೊತ್ತಾಗ್ತದೆ. ಎಲ್ಲ ಥರದ್ದು ನೋಡಿ, ಅಲ್ಲಿ ಪೋಸ್ಟನ್ನು ಹಾಕಿದ್ದೀನಿ ನಾನು. ಸೊ ಅದರಲ್ಲಿ ಇಮೇಲ್ ID ಅಡ್ರೆಸ್ ಇದೆ, ಜೊತೆಗೆ ಫೋನ್ ನಂಬರ್ ಇದೆ, ಗೊತ್ತಾಗ್ತದೆಯಾ? ಸೊ ನೀವು ಅವರಿಗೆ ಅದನ್ನು ಮೆಸೇಜ್ ಮಾಡ್ಬೋದು. ನೋಡಿ, ಈ ಥರ ಜಾಬ್ಗಳು ಇದ್ದಾವೆ ಇಲ್ಲಿ. ಸೊ ಹೀಗೆ ನೀವು ನಿಮ್ಮ ರೆಸ್ಯೂಮನ್ನು ಇಮೇಲ್ ಮಾಡಿರಿ ಅಥವಾ ಫೋನ್ಗೆ ವಾಟ್ಸಪ್ ಮಾಡಿ. ಸೊ ಅವರು ಅದಕ್ಕೆ ರಿಪ್ಲೈ ಮಾಡ್ತಾರೆ, ಇಂಟರ್ವ್ಯೂ ಮಾಡ್ಬೋದು. ಸೊ ಸೆಲೆಕ್ಟ್ ಮಾಡಬಹುದು ನಿಮ್ಮ ಎಕ್ಸ್ಪೀರಿಯೆನ್ಸು, ನಿಮ್ಮ ಎಜುಕೇಷನ್ ಮೇಲೆ. ಸೊ ನೀವು ಸಹ ಈ ತುಮಕೂರು ಸುತ್ತಮುತ್ತ ಇರ್ತಕ್ಕಂಥವ್ರು ಯಾರಾದರೂ ಒಳ್ಳೆ ಜಾಬ್ಗಳು ಬೇಕು ಅಂದರೆ ಸೊ ನೀವು ಇದನ್ನು ಕಾಂಟ್ಯಾಕ್ಟ್ ಮಾಡಿ. ಒಳ್ಳೆ ಒಂದು ಸ್ಯಾಲ್ರಿ ಸಮೇತವಾಗಿ ನಿಮ್ಗೆ ಹತ್ರದಲ್ಲೇ ಈ ಕೆಲಸಗಳು ಆಗಬಹುದು. ಈ ಒಂದು ಸಹಾಯವನ್ನು, ಈ ಒಂದು ಹೆಲ್ಪನ್ನು ನೀವು ತಗೊಳ್ಳಿ. ಸೊ ಒಂದು ಒಳ್ಳೆಯ ಹಾಸ್ಪಿಟಲ್ಲು, ಒಂದು ಒಳ್ಳೆಯ ಸ್ಯಾಲರಿನೂ ಸಹ ಇಲ್ಲಿ ಕೊಡುವಂಥದ್ದು ಇದ್ದೇ ಇರುತ್ತೆ. ಸೊ ಅದರಿಂದ ನಾನು ಈ ಇನ್ಫಾರ್ಮೇಷನ್ ನಿಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ನಿಮಗೆ ಗೊತ್ತಿರ್ತಕ್ಕಂಥವ್ರು ಯಾರನ್ನ ಇದ್ದರೆ ಈ ವಿಡಿಯೋವನ್ನು ಶೇರ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.